Hello everyone, Dr. Padmanabh Bhatt here. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಫೋಬಿಯಾ. ಕೇಳ್ತೀರ ನೀವು? ಫೋಬಿಯಾ ಅಂದರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಅಥವಾ ಯಾವುದೋ ಒಂದು ಪ್ರಾಣಿಯ ಬಗ್ಗೆ ಇತ್ಯಾದಿ ಭಯ, ಅನ್ನೆಸೆಸರಿ ಭಯ, ರೀಸನ್ ಇಲ್ಲದಿರುವಂತಹ ಒಂದು ಭಯ, ಅವ್ಯಕ್ತ ಭಯ. ನೀವು ಕೇಳಿರ್ಬೋದು, ಕೆಲವರಿಗೆ ಜಿರಳೆ ನೋಡಿದ ತಕ್ಷಣ ಬೇಡ ಬೇಡ ಅಂತ ಓಡೋಗೋದೆಲ್ಲ ಮಾಡ್ತಾರೆ. ಕೆಲವರಿಗೆ ತುಂಬ ಹೈಟಿಗೆ ಹೋದರೆ ಅಯ್ಯೋ ನಂಗೆ ಕೆಳಗಡೆ ನೋಡೋಕ್ಕಾಗಲ್ಲ ಅಂತ. ಸೊ ಇದಕ್ಕೆ ಫೋಬಿಯಾ ಅಂತ ಅಂತಾರೆ. ಫೋಬಿಯಾ ಅಂದರೆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ, ಪರ್ಟಿಕ್ಯುಲರ್ ವಸ್ತುವಿನ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಭಯ ಆಗೋದು. ಇದಕ್ಕೆ ಅದರ ಅಪೋಸಿಟ್ ವರ್ಡ್ ಫೀಲಿಯಾ, PHILIA, ಫೀಲಿಯಾ ಅಂದರೆ ಇಷ್ಟ ಆಗೋದು. ಫೀಲಿಯಾ ಅಪೋಸಿಟ್ ಫೋಬಿಯಾ, ಆಯಿತಾ? ಸೊ ಈ ಫೋಬಿಯಾದಲ್ಲಿ ಯಾವ್ಯಾವ ಥರ ಫೋಬಿಯಾಗಳಿರ್ಬೋದು ಮನುಷ್ಯನಿಗೆ. ಒಂದನೇದಾಗಿ ಕ್ಲಾಸ್ಟ್ರೋಫೋಬಿಯಾ ಅಂತಂದರೆ ತುಂಬ ಜನ ಒಂದೇ ರೂಮ್ನಲ್ಲಿ ತುಂಬ ಜನ ಇರ್ತಾರೆ, ಆವಾಗ ಉಸಿರು ಕಟ್ಟದಂಗೆ ಆಗೋದು. ಅಥವಾ ಲಿಫ್ಟಲ್ಲಿ ಹೋಗ್ತಾ ಇರಬೇಕಾದ್ರೆ 4 ಎನ್ಕ್ಲೋಷರ್ ಥರ ಇರುತ್ತಲ್ವ, 4 ಗೋಡೆ ಮಧ್ಯದಲ್ಲಿ ಒಳಗಡೆ ಕೂತ್ಕೊಳ್ಳೋದು. ಸೊ ಅದರಲ್ಲಿ ನಿಂತ್ಕೊಂಡ ತಕ್ಷಣವೇ ಅಯ್ಯೋ ನಂಗೆ ಬೇಡ, ನಾನು ನಡ್ಕೊಂಡು ಹೋಗ್ತೀನಿ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತಾರೆ, ಕ್ಲಾಸ್ಟ್ರೋಫೋಬಿಯಾ. ಆಮೇಲೆ ತುಂಬ ಹೈಟು, ಎತ್ತರ, ಗುಡ್ಡದ ಮೇಲೆ ಹೋಗ್ಬಿಟ್ಟು ಕೆಳಗಡೆ ನೋಡು ಅಂತ ಅಂದರೆ ಅಯ್ಯೋ ಬೇಡ ನಾನು ನೋಡಲ್ಲ, ನಂಗೆ ಭಯ ಆಗುತ್ತೆ ನನಗೆ. ಸೊ ಇದಕ್ಕೆ ಅಗರೋಫೋಬಿಯಾ ಅಂತಾರೆ. ಹೈಟಿನ ಬಗ್ಗೆ ಭಯ. ಎಷ್ಟು ಹೈಟಲ್ಲಿದ್ದೀನಿ ನಾನು, ಆಗಲ್ಲ, ಬಿದ್ದರೆ ಸತ್ತೋಗ್ಬಿಡ್ತೀನಿ ಅನ್ನುವಂತಹ ಒಂದು ಭಯ, ಅಗರೋಫೋಬಿಯಾ. ಆಮೇಲೆ ನೀರು ಕಂಡ್ರೆ ಭಯ ಕೆಲವರಿಗೆ, ಹೈಡ್ರೋಫೋಬಿಯಾ. ಇದು ಕೆಲವು ನ್ಯಾಚುರಲ್ ಆಗಿ ಫೋಬಿಯಾ ಇರ್ಬೋದು. ಕೆಲವು ಸರ್ತಿ ನಾನು ರೇಬಿಸ್ ಅನ್ನುವಂತಹ ವಿಷಯ ಮಾತಾಡಿದಾಗ, ಹುಚ್ಚು ನಾಯಿ ಕಚ್ಚಿದಾಗ ಒಂದು ಹೈಡ್ರೋಫೋಬಿಯಾ ಬರುತ್ತೆ. ಅಲ್ಲಿ ಕಾರಣ ಏನು ಅಂತಂದರೆ, ನಿಮಗೆ ಗಂಟಲು ಒಳಗಡೆ ಇರುವಂತಹ ಮಸಲ್ಸು ಎಲ್ಲ ಕಂಟ್ರಾಕ್ಟ್ ಆಗಿರುತ್ತೆ, ಆಹಾರ ಕೆಳಗಡೆ ಇಳಿಯಲ್ಲ, ನೀರು ಕೆಳಗಡೆ ಇಳಿಯಲ್ಲ. ಸೊ ನೀರು ಇವರು ಏನೋ ರೇಬಿಸ್ ಆದವನಿಗೆ ಮನೆಯವರೆಗೂ ಗೊತ್ತಿಲ್ಲ ಏನೋ ಆಗಿದೆ ಅಂತ, ಏನೋ ಒಂಥರ ಎಲ್ಲ ಸ್ಟಿಫ್ ಆಗಿ ಇಟ್ಕೊಂಡಿರ್ತಾನೆ. ನೀರು ಕುಡಿಯೋ ಬೇಡ ಅಂತ ದೂರ ಓಡೋಗ್ತಾನೆ. ಸೊ ಹೈಡ್ರೋಫೋಬಿಯಾ. ಸೊ ಇದು ಒಂಥರ ಇದು. ಆಮೇಲೆ ಆವಾಗ ನಾನು ಹೇಳಿದ್ನಲ್ವ, ಜಿರಳೆ, ಹಲ್ಲಿ ಇದನ್ನೆಲ್ಲ ನೋಡಿದ್ರೂ ಕೆಲವರಿಗೆ ಭಯ ಆಗುತ್ತೆ. ನನಗೊಬ್ಬ ರಿಲೇಟಿವ್ ಇದ್ದಾರೆ, ಅವ್ರಿಗೆ ಮನೆ ಒಳಗಡೆ ಒಂದು ಹಲ್ಲಿ ಇದ್ದರೆ ಸಾಕು, ಅಷ್ಟೇ. ಅದು ಹಲ್ಲಿ ಹೆಂಗೆ ಬಂತು, ಒಳಗೆ ಬಂತು, ಏನು ಬಂತು, ಯಾಕೆ ಬಂತು, ಯಾವ ಮೂಲಕ ಬಂತು ಇತ್ಯಾದಿಗಳನ್ನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದನ್ನು ಬ್ಲಾಕ್ ಮಾಡೋ ತನಕ ನಿದ್ದೆ ಬರೋಲ್ಲ ಅವರಿಗೆ. ಸೊ ಇದಕ್ಕೆ ಈ ಹಲ್ಲಿ, ಜಿರಳೆ ಇತ್ಯಾದಿ ಕೀಟಗಳು ಅಥವಾ ಒಂದು ಜೀವರಾಶಿಯ ಬಗ್ಗೆ ಭಯ ಇದ್ದರೆ ಅದಕ್ಕೆ ನಾವು ಎಂಟಮೋಫೋಬಿಯಾ ಅಂತೀವಿ, ಅಂದರೆ ಇನ್ಸೆಕ್ಟ್ಗಳ ಬಗ್ಗೆ ಭಯ ಅಂತ ಹೇಳ್ಬಿಟ್ಟು. ಅಲ್ಲ, ಕೆಲವು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆಗಿರ್ಬೋದು. ದುಂಬಿನ ನೋಡಿದರೆ ಭಯ, ಯಾವತ್ತೊಂದು ದಿವಸ ಕಚ್ಚಿರುತ್ತೆ ಅದು, ಮೇ ಬಿ ಅದರಿಂದಾಗಿ ಅದನ್ನು ನೋಡಿದರೆ ಭಯ ಆಗ್ಬೋದು. ಸೊ ಈ ಥರ ಎಂಟಮೋಫೋಬಿಯಾ ಅನ್ನುವಂಥದ್ದು ಒಂದು ಟರ್ಮು. ಆಮೇಲೆ ಯಾವುದೋ ಪಾಸ್ಟ್ ಇನ್ಸಿಡೆಂಟು, ಬೆಂಕಿ, ಉರಿ ಇತ್ಯಾದಿ ನೋಡಿಬಿಟ್ಟು ಅದಕ್ಕೆ ಬೆಂಕಿ ನೋಡಿದ ತಕ್ಷಣ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ, ತಡ್ಕೊಳಕ್ಕಾಗಲ್ಲ ಅಂತೇಳಿ ಪೈರೋಫೋಬಿಯಾ. ಸೊ ಹೀಗೆ ಹಲವಾರು ತರಹದ ಫೋಬಿಯಾಗಳಿರ್ತವೆ. ಈ ಫೋಬಿಯಾ ಮನೆಗೆ ಸಬ್ಜೆಕ್ಟ್ಗಳಲ್ಲಿ ಕೂಡ ಫೋಬಿಯಾಗಳಿರ್ತವೆ. ಅಯ್ಯೋ ಸೋಷಲ್ ಸ್ಟಡೀಸ್, ನನಗೆ ಅದು ಫೋಬಿಯಾ ಕಣೋ ಅಂತ ಹೇಳ್ಬಿಟ್ಟು. ಮ್ಯಾಥ್ಸು ಐ ಹೇಟ್ ಇಟ್ ಅಂತ. ಈ ಹೇಟ್ ಮಾಡುವಂಥದ್ದು ಯಾವುದ್ಯಾವುದಿದೆಯೋ ಅದೆಲ್ಲ ಒಂಥರ ಫೋಬಿಯಾಗಳು. ಇದು ಒಂದು ಮಾನಸಿಕ ಸ್ಥಿತಿ ಅಷ್ಟೇ, ಇದಕ್ಕೆ ಕಾಯಿಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೊಂದು ಮಾನಸಿಕ ಸ್ಥಿತಿ. ನನ್ನ ಹತ್ರ ಡಾಕ್ಟ್ರುಗಳ ಹತ್ರ ಬರ್ತಾರೆ ಜನಗಳು, ಆದರೆ
ನಾವು ಹೆಚ್ಚಿಗೆ ಏನು ಮಾಡಲಿಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಜಿರಳೆಯನ್ನು ಕಂಡ್ರೆ ಭಯ ಆಗುತ್ತೆ ಅಂದರೆ, ಸರ್ ನಾನು ಫಾರ್ ಎಕ್ಸಾಂಪಲ್ ನನಗೆ ಜಿರಳೆಯನ್ನು ಬೇಕಾದ್ರೆ ಕೈಯಲ್ಲಿ ಹೆಂಗೆ ಹಿಡ್ಕೊಂಡು ನಿಂಗೆ ತೋರಿಸ್ತೀವಿ, ನೋಡಿ ಜಿರಳೆ ಏನು ಮಾಡಲ್ಲ, ನೋಡಿ ಏನು ಮಾಡಲ್ಲ ಅಂತ ಹೇಳಿಬಿಟ್ಟು, ಅಥವಾ ಹಲ್ಲಿಯನ್ನು ಹಂಗೆ ಹೇಳಿಬಿಟ್ಟು ಹೊರಗಡೆ ಹಾಕ್ತೀನಿ ಬೇಕಾದರೆ. ಸೊ ಅದು ಏನು ಮಾಡಲ್ಲ, ಕಚ್ಚಲ್ಲ, ಸುಮ್ಮನೆ ಭಯ ಬೀಳಬೇಡಿ ಅಂತ ಹೇಳಿಬಿಟ್ಟು ಪ್ರಾಕ್ಟಿಕಲಾಗಿ ನಾವು ಪ್ರತ್ಯಕ್ಷವಾಗಿ ಅದಕ್ಕೆ ಮಾಡಿ ತೋರಿಸ್ಬೋದು. ಏನು ಮಾಡಲ್ಲ. ಆದ್ರೂ ಕೆಲವರಿಗೆ ಧೈರ್ಯ ಬರ್ತದೆ, ಪರವಾಗಿಲ್ಲ, ಅಷ್ಟೇ ನಾನು ಸುಮ್ಮನೆ ಭಯ ಪಟ್ಕೊಂಡಿದ್ದೆ ಅದು ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಅಂತೇಳಿ. ಸೊ ಅದು ಭಯ ಅನ್ನೋದಕ್ಕಿಂತಲೂ ಒಂಥರ ಹೇಸಿಗೆ. ಈಗ ನಿಮಗೆ ನೊಣ ಬಂದು ಹಿಂಗೆ ಹರಡ್ತಾ ಒಯ್ ಅಂತ ಬರ್ತಾಯಿದ್ರೆ ನಿಮಗೆ ಏನೋ ಜ್ಞಾಪಿಸ್ಕೊಂಡು ನಿಮಗೆ ನನಗೆ ಬೇಡ ಅದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಕೂಡ ಎಂಟಮೋಫೋಬಿಯಾ ಆಗುವ ಚಾನ್ಸಸ್ ಇದೆ, ನೊಣ ನೋಡಿದ್ರೂ ಇದಾಗುವಂಥದ್ದು ಚಾನ್ಸಸ್ ಇದೆ. ಸೊ ಹೀಗೆ ಹಲವಾರು ಫೋಬಿಯಾಗಳು, ಹೈಡ್ರೋಫೋಬಿಯಾ, ಅಗರೋಫೋಬಿಯಾ, ಪೈರೋಫೋಬಿಯಾ, ಎಂಟಮೋಫೋಬಿಯಾ, ಸಬ್ಜೆಕ್ಟಿವ್ ಫೋಬಿಯಾಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಮ್ಯಾಥ್ಸೋಫೋಬಿಯಾ, ಸೋಷಲ್ ಫೋಬಿಯಾ ಅಂತ ಹೇಳ್ಬಿಟ್ಟು. ಸೊ ಇಂತಹ ಒಂದು ಮಾನಸಿಕ ಸ್ಥಿತಿ ಇರುವವರನ್ನು ನಾವು ಅದು ಕೂರಿಸ್ಕೊಂಡು ಸ್ವಲ್ಪ ಕೌನ್ಸೆಲಿಂಗ್ ಮಾಡ್ಬೋದು. ಸೈಕ್ಯಾಟ್ರಿಸ್ಟ್ಗಳು ಕೂತ್ಕೊಂಡು ಕೌನ್ಸೆಲಿಂಗ್ ಮಾಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಕೂರಿಸಿ ಎಕ್ಸ್ಪ್ಲೈನ್ ಮಾಡಿ ಟಚ್ ಮಾಡಿಸಿ ಇದು ಮಾಡ್ಬೋದು. ಹೈಡ್ರೋಫೋಬಿಯಾ ಅನ್ನೋದನ್ನು ಮಾತ್ರ ನೀವು ಲೈಟಾಗಿ ತಗೊಳ್ಳಿಕ್ಕಾಗಲ್ಲ. ನೀರು ನೋಡಿದ ತಕ್ಷಣ ನನಗಾಗಲ್ಲ ಅಂತ ಹೇಳಿಬಿಟ್ಟು ಅದು ನಾರ್ಮಲ್ ಆಗಿರುತ್ತೆ. ಬಟ್ ಕುಡಿಯೋದು ಬೇಡ ಅನ್ನುವಾಗ ಸ್ವಲ್ಪ ಗಮನ ಹರಿಸಿ, ಹಿಸ್ಟ್ರಿ ಆಫ್ ಹ್ಯಾವಿಂಗ್ ಬಿಟನ್ ಬೈ ಎ ಡಾಗ್ ಆ ಥರ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಕಾರಣವೂ ಇರಬಹುದು, ಕಾರಣ ಇಲ್ಲದೇನೂ ಇರಬಹುದು. ಅಂತೂ ಇದೊಂದು ಮಾನಸಿಕ ಸ್ಥಿತಿ ಅಷ್ಟೇ ಹೇಳಬಲ್ಲೆ. ಇದಕ್ಕೆ ಸ್ಪೆಸಿಫಿಕ್ಕಾಗಿ ಏನೂ ಔಷಧಿ ಇಲ್ಲ, ಇಂಥದ್ದೇ ಔಷಧಿ ಕೊಟ್ಟರೆ ಇದು ಸರಿಯಾಗುತ್ತೆ ಅಂತೇನಿಲ್ಲ. ಪ್ರತ್ಯಕ್ಷವಾಗಿ ಅದನ್ನು ತೋರಿಸಿ ಅದನ್ನು ವೈದ್ಯರು ಸಾಕಷ್ಟು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿ ಈ ಭಯವನ್ನು ಹೋಗಲಾಡಿಸಬೇಕಷ್ಟೇ. ಇದರಲ್ಲಿ ಭಯ ಬೇರೆ ಏನಿಲ್ಲ. ಇಷ್ಟು ಫೋಬಿಯಾದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ವಿಷಯ ಏನಿಲ್ಲ, ಸುಮ್ಮನೆ ನನ್ನ ತಲೆಗೆ ಬಂದು ಇವತ್ತು ಹೇಳೋಣ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಕೇಳಿಸ್ಕೊಳ್ಳಿ. ಯಾರಾದರೂ ಇದ್ದವರು ಇದ್ದರೆ, ನಮ್ಮ ಕ್ಲಿನಿಕ್ ಹತ್ತಿರದವರು ಯಾರಾದರೂ ಇದ್ದರೆ ಬಂದು ಮಾತಾಡಿ ಆ ಭಯವನ್ನು ಹೋಗಲಾಡಿಸಿ ಸರಿ ಮಾಡ್ತೀನಿ ನಾನು. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಚಿಕ್ಕ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾಮೂಲಿ ಹೇಳುವಂಗೆ ಕೇಳಿಸ್ಕೊಳ್ಳಿ. ಆಮೇಲೆ ಶೇರ್ ಮಾಡೋದಕ್ಕಿಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಚಂದಾದಾರರು ಜಾಸ್ತಿ ಆಗಬೇಕು, ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು. ಇಂತಹ ವಿಷಯಗಳು ಎಷ್ಟು ಜನರ ಕಿವಿಗೆ ಬೀಳ್ತದೋ ಅಷ್ಟು ಒಳ್ಳೆಯದಲ್ವೇ. ಇದು ಒಂದು ಚಿಕ್ಕ ಸಮಾಜ ಸೇವೆ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇರೋದು. ಮುಂಚೆ ಹೇಳಿದಾಗೆ ನನಗೇನಿದಲ್ಲಿ ದುಡ್ಡು ಬರೋಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಚಂದಾದಾರರಾಗಿ ಅಂತ ಹೇಳಿಬಿಟ್ಟು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.